ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಿಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಕಂಪ್ಯೂಟರ್ ಸಾಕ್ಷರತೆಯ ತರಗತಿಯನ್ನು ಮುಂದುವರಿಸೋಣ. ಇದು ಭಾಗ 7 ಆಗಿರುತ್ತೆ. ಓಕೆ, ಭಾಗ 6ರವರೆಗಿನ ತರಗತಿಯನ್ನು ಇದುವರೆಗೂ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಪ್ಲೇಲಿಸ್ಟ್ ಚೆಕ್ ಮಾಡಿ. ಎಲ್ಲ ತರಗತಿಗಳು ನಿಮಗೆ ಒಂದೇ ಕಡೆ ಲಭ್ಯ ಇರುತ್ತೆ. ಓಕೆ, ಸೊ ಈಗ ಇವತ್ತಿನ ಮೊದಲನೆಯ ಪ್ರಶ್ನೆ, ನೆಟ್ವರ್ಕ್ನಲ್ಲಿ ನಿರ್ದಿಷ್ಟ ಸಮಯದಲ್ಲಿ ರವಾನೆಯಾಗುವ ಡೇಟಾದ ಗರಿಷ್ಠ ಪ್ರಮಾಣವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ನೋಡಿ. ಫ್ರೀಕ್ವೆನ್ಸಿ ಅಂತ ಇದೆ, ಬ್ಯಾಂಡ್ ವಿಡ್ತ್ ಅಂತ ಇದೆ, ಲ್ಯಾಟೆನ್ಸಿ ಅಂತ ಇದೆ, ಅನಂತರ ಬ್ರಾಡ್ ಬ್ಯಾಂಡ್ ಅಂತ ಇದೆ. ಇಲ್ಲಿ ನೆಟ್ವರ್ಕ್ನಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಅಂದರೆ 1 ಸೆಕೆಂಡಿಗೆ ರವಾನೆಯಾಗುವ ದತ್ತಾಂಶದ ಗರಿಷ್ಠ ಪ್ರಮಾಣವನ್ನು ಅಥವಾ ಅದರ ಕೆಪಾಸಿಟಿಯನ್ನು ನಾವು ಬ್ಯಾಂಡ್ ವಿಡ್ತ್ ಅಂತ ಕರಿತೀವಿ. ಓಕೆ, ಇಲ್ಲಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗುತ್ತೆ. ವಿವರಣೆ: ಬ್ಯಾಂಡ್ ವಿಡ್ತ್ ಎಂದರೆ ಒಂದು ನೀರಿನ ಪೈಪ್ನ ಅಗಲದಂತೆ ಪೈಪ್ ಎಷ್ಟು ದೊಡ್ಡದಿದೆಯೋ ಅಷ್ಟು ಹೆಚ್ಚು ನೀರು ಹರಿಯುತ್ತದೆ. ಅಂತೆಯೇ ಬ್ಯಾಂಡ್ ವಿಡ್ತ್ ಹೆಚ್ಚಿದ್ದಷ್ಟು ಇಂಟರ್ನೆಟ್ ವೇಗ ಮತ್ತು ಡೇಟಾ ಡೌನ್ಲೋಡ್ ಮಾಡುವ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ. ಇದನ್ನು ಸಾಮಾನ್ಯವಾಗಿ MBPSಗಳಲ್ಲಿ ಅಳೆಯುತ್ತಾರೆ. ಸೊ MBPS ಅಂತ ಅಂದರೆ ಮೆಗಾಬೈಟ್ಸ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಸೊ ಈಗ ನಮಗೆ ಒಂದು ನೀರಿನ ಪೈಪು ಜಾಸ್ತಿ ಅಗಲ ಇದ್ದಷ್ಟು ಜಾಸ್ತಿ ನೀರನ್ನು ನಾವು ಹರಿಯೋದಕ್ಕೆ ಬಿಡ್ಬೋದು, ಹೌದಾ? ಅದೇ ರೀತಿಯಾಗಿ ಬ್ಯಾಂಡ್ ವಿಡ್ತ್ ಜಾಸ್ತಿ ಇದ್ದಷ್ಟು ಹೆಚ್ಚಿದ್ದಷ್ಟು ಇಂಟರ್ನೆಟ್ನ ವೇಗ ಸ್ಪೀಡ್ ಆಗಿರುತ್ತೆ. ಜೊತೆಗೆ ಡೇಟಾವನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು ಕೂಡ ಫಾಸ್ಟ್ ಆಗುತ್ತೆ. ಓಕೆ, ಸೊ ಹೆಚ್ಚಿನ ಸಮಯವನ್ನು ತಗೊಳ್ದೇ ಬೇಗ ಡೌನ್ಲೋಡ್ ಮಾಡ್ಕೊಳ್ಬೋದು. ಯಾವಾಗ ಅಂದರೆ ಇಂಟರ್ನೆಟ್ನ ಬ್ಯಾಂಡ್ ವಿಡ್ತ್ ಪ್ರಮಾಣ ಹೆಚ್ಚಾಗಿದ್ದಾಗ. ಸೊ ಇದನ್ನು ನಾವು ಸಾಮಾನ್ಯವಾಗಿ ಎದರಲ್ಲಿ ಅಳಿತೀವಿ ಅಂತ ಅಂದರೆ MBPSಗಳಲ್ಲಿ ಅಳಿತೀವಿ. MBPS ಅಂತ ಅಂದರೆ ಮೆಗಾಬೈಟ್ಸ್ ಪರ್ ಸೆಕೆಂಡ್ ಅಂತ. ಓಕೆನಾ? ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎರಡನೆಯ ಪ್ರಶ್ನೆ, 4ನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದ ಪ್ರಮುಖ ತಂತ್ರಜ್ಞಾನ ಯಾವುದು? ಸೊ 4th ಜನರೇಷನಲ್ಲಿ ಕಂಪ್ಯೂಟರ್ಗಳಲ್ಲಿ ಯಾವ ಟೆಕ್ನಾಲಜಿಯನ್ನು ಬಳಸಲಾಗಿತ್ತು ಅಂತ ಕೇಳಿದ್ದಾರೆ. ಇಲ್ಲಿ ಮೈಕ್ರೋ ಪ್ರೊಸೆಸರ್ಗಳನ್ನು ಬಳಸಲಾಗಿತ್ತು. ಆಪ್ಷನ್ ಸಿ ಸರಿಯಾದಂತಹ ಉತ್ತರ. VLSI ಅಥವಾ ಮೈಕ್ರೋ ಪ್ರೊಸೆಸರ್ಗಳನ್ನು 4th ಜನರೇಷನ್ ಕಂಪ್ಯೂಟರ್ಗಳಲ್ಲಿ ಬಳಸಲಾಗಿತ್ತು. ವಿವರಣೆ: VLSI ಇದರ ಫುಲ್ ಫಾರ್ಮನ್ನು ನೋಟ್ ಮಾಡ್ಕೊಳ್ಳಿ. ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಈ ಒಂದು ತಂತ್ರಜ್ಞಾನದ ಮೂಲಕ ಲಕ್ಷಾಂತರ ಟ್ರಾನ್ಸಿಸ್ಟರ್ಗಳನ್ನು ಒಂದೇ ಸಿಲಿಕಾನ್ ಚಿಪ್ನಲ್ಲಿ ಅಳವಡಿಸಿ ಮೈಕ್ರೋ ಪ್ರೊಸೆಸರ್ಗಳನ್ನು ರಚಿಸಲಾಯಿತು. ಇದರಿಂದಾಗಿ ಒಂದು ಕೊಠಡಿಯಷ್ಟಿದ್ದ ಕಂಪ್ಯೂಟರ್ಗಳು ಟೇಬಲ್ ಮೇಲೆ, ಅನಂತರ ಮಡಿಲಲ್ಲಿ ಅಂದರೆ ಲ್ಯಾಪ್ಟಾಪ್ ಇಡುವಷ್ಟು ಚಿಕ್ಕದಾಗಿ ಕಡಿಮೆ ಬೆಲೆಗೆ ಎಲ್ಲರಿಗೂ ಲಭ್ಯವಾಗುವಂತಾಯಿತು. ಓಕೆ, ಸೊ ಈಗ ಈ ಒಂದು ವಿವರಣೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 3ನೆಯ ಪ್ರಶ್ನೆ, ಪ್ರಸ್ತುತ ಮತ್ತು ಭವಿಷ್ಯದ 5ನೇ ತಲೆಮಾರಿನ ಕಂಪ್ಯೂಟರ್ಗಳು ಪ್ರಮುಖವಾಗಿ ಯಾವ ತಂತ್ರಜ್ಞಾನವನ್ನು ಆಧರಿಸಿದೆ? ಈಗ 4th ಜನರೇಷನಲ್ಲಿ ಮೈಕ್ರೋ ಪ್ರೊಸೆಸರನ್ನು ಬಳಸಿದ್ವಿ, ಆದರೆ ಈಗ ಪ್ರೆಸೆಂಟ್ ಅಂದರೆ 5th ಜನರೇಷನಲ್ಲಿ ಯಾವ ಒಂದು ಟೆಕ್ನಾಲಜಿಯನ್ನು ಬಳಸಲಾಗ್ತಿದೆ ಅಂತ ಕೇಳಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ಇದಕ್ಕೆ ಉತ್ತರ ಗೊತ್ತಾಗಿರುತ್ತೆ. ಈಗ ನಾವಿರುವಂಥದ್ದು AI ತಂತ್ರಜ್ಞಾನದ ಕಾಲಮಾನದಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ವಿವರಣೆ: ಕೃತಕ ಬುದ್ಧಿಮತ್ತೆ ಎಂದರೆ ಯಂತ್ರಗಳಿಗೆ ಮನುಷ್ಯರಂತೆ ಯೋಚಿಸುವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ನೀಡುವುದು. ವಾಯ್ಸ್ ರೆಕಾಗ್ನಿಷನ್, ಮುಖ ಗುರುತಿಸುವಿಕೆ, ಫೇಸ್ ಅನ್ಲಾಕ್, ಅನಂತರ ಡ್ರೈವರ್ಲೆಸ್ ಕಾರುಗಳು, ಅನಂತರ ULSI ಅಂದರೆ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ತಂತ್ರಜ್ಞಾನಗಳು 5ನೇ ತಲೆಮಾರಿನ ಪ್ರಮುಖ ಲಕ್ಷಣಗಳಾಗಿವೆ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, 4ನೆಯ ಪ್ರಶ್ನೆ ಈ ರೀತಿ ಇದೆ. ಭಾರತದಲ್ಲಿ CDAC ಸಂಸ್ಥೆಯು ಅಭಿವೃದ್ಧಿಪಡಿಸಿದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಪರಮ್ 8000. ಓಕೆ, ಪರಮ್ 8000 ಭಾರತದಲ್ಲಿ CDAC ಸಂಸ್ಥೆಯು ಅಭಿವೃದ್ಧಿಪಡಿಸಿದ ಮೊದಲ ಸೂಪರ್ ಕಂಪ್ಯೂಟರ್ ಆಗಿದೆ. ಭಾರತಕ್ಕೆ ಸೂಪರ್ ಕಂಪ್ಯೂಟರ್ ತಂತ್ರಜ್ಞಾನವನ್ನು ಅಮೆರಿಕ ನಿರಾಕರಿಸಿದಾಗ ಭಾರತೀಯ ವಿಜ್ಞಾನಿ ಡಾಕ್ಟರ್ ವಿಜಯ್ ಭಟ್ಕರ್ ಅವರ ನೇತೃತ್ವದಲ್ಲಿ ಪುಣೆಯ CDAC ಅಂದರೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಸಂಸ್ಥೆಯು 1991ರಲ್ಲಿ ಭಾರತದ ಮೊಟ್ಟಮೊದಲ ಸೂಪರ್ ಕಂಪ್ಯೂಟರ್ ಪರಮ್ 8000 ಅನ್ನು ಸ್ವದೇಶಿ ತಂತ್ರಜ್ಞಾನದಲ್ಲಿ ನಿರ್ಮಿಸಿ
ಜಗತ್ತಿಗೆ ಅಚ್ಚರಿ ಮೂಡಿಸಿತು ಅಂತ ಹೇಳ್ಬೋದು. ಓಕೆ, ಸೊ ಈಗ ಈ ಒಂದು ವಿವರಣೆಯಲ್ಲೇ ನಿಮಗೆ ಯಾವುದಾದ್ರೂ ಪ್ರಶ್ನೆಯನ್ನು ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಪರಮ್ 8000 ಪರಿಚಯಿಸಿದಂತಹ ಸಂಸ್ಥೆ ಯಾವುದು ಅಂತ ಕೇಳಿದರೆ ಸಿಡ್ಯಾಕ್ ಸಂಸ್ಥೆ. ಓಕೆ, ಸೊ ಯಾವಾಗ ಅಂತ ಅಂದರೆ 1991ರಲ್ಲಿ. ಸೊ ಈ ರೀತಿ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸ್ಮಾರ್ಟ್ಫೋನ್ ಮತ್ತು ATMಗಳಲ್ಲಿ ಬಳಸುವ ಟಚ್ ಸ್ಕ್ರೀನ್ ಯಾವ ರೀತಿಯ ಸಾಧನವಾಗಿದೆ? ಇಲ್ಲಿ ಸ್ಮಾರ್ಟ್ಫೋನ್ ಮತ್ತು ATMಗಳಲ್ಲಿ ಬಳಸುವಂಥ ಟಚ್ ಸ್ಕ್ರೀನ್ ಇದು ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ಆಗಿರುತ್ತೆ. ಓಕೆ, ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ಆಗಿರುತ್ತೆ ಅಂತ ಹೇಳ್ಬೋದು. ವಿವರಣೆಯನ್ನು ನೋಡೋಣ. ಇದು ವಿಶೇಷ ಸಾಧನವಾಗಿದೆ. ಟಚ್ ಸ್ಕ್ರೀನ್ ಪರದೆಯ ಮೇಲೆ ನಾವು ಮಾಹಿತಿಯನ್ನು, ವಿಡಿಯೋಗಳನ್ನು ನೋಡಬಹುದು. ಅದೇ ಪರದೆಯ ಮೇಲೆ ನಮ್ಮ ಬೆರಳಿನ ಸ್ಪರ್ಶದ ಮೂಲಕ ಆ್ಯಪ್ಗಳನ್ನು ಓಪನ್ ಮಾಡಲು, ಟೈಪ್ ಮಾಡಲು ಆದೇಶವನ್ನು ನೀಡಬಹುದು. ಆದ್ದರಿಂದ ಇದು ಎರಡೂ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತದೆ. ಓಕೆ, ಸೊ ಈಗ ನಾವು ಕೆಲವೊಂದಿಷ್ಟು ಮಾಹಿತಿಯನ್ನು ಮೊಬೈಲ್ ಮೂಲಕ ಇನ್ಪುಟ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ನಮಗೆ ಬೇಕಾದ ಮಾಹಿತಿಯನ್ನು ನಾವು ಔಟ್ಪುಟ್ ಅಂದರೆ ಆ ಮಾಹಿತಿಯನ್ನು ಪಡ್ಕೊಳ್ಬೋದು. ಸೊ ಹಾಗಾಗಿ ಈ ಮೊಬೈಲ್ ಟಚ್ ಸ್ಕ್ರೀನ್ ಏನಿದೆ ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ಆಗಿರುತ್ತೆ ಅಂತ ಇಲ್ಲಿ ಕ್ಲಿಯರ್ ಆದ ಒಂದು ವಿವರಣೆಯನ್ನು ತಿಳಿಸಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ ಈ ರೀತಿ ಇದೆ. ಟೋಲ್ಗೇಟ್ಗಳಲ್ಲಿ ವಾಹನಗಳ ಫಾಸ್ಟ್ ಟ್ಯಾಗ್ಗಳನ್ನು ಸ್ಕ್ಯಾನ್ ಮಾಡಲು ಯಾವ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ? ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಈ ಟೋಲ್ಗೇಟ್ಗಳಲ್ಲಿ ವಾಹನಗಳ ಫಾಸ್ಟ್ ಟ್ಯಾಗನ್ನು ಸ್ಕ್ಯಾನ್ ಮಾಡಲಿಕ್ಕೆ ಬಳಸುವಂತಹ ತಂತ್ರಜ್ಞಾನ RFID. ಓಕೆ, ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಈ RFID ತಂತ್ರಜ್ಞಾನವನ್ನು ಬಳಸಿಕೊಂಡು ಟೋಲ್ಗೇಟ್ಗಳಲ್ಲಿ ವಾಹನಗಳನ್ನು ಸ್ಕ್ಯಾನ್ ಮಾಡಲಿಕ್ಕೆ ಬಳಸ್ತಾರೆ. ಇಲ್ಲಿ ವಿವರಣೆಯನ್ನು ನೋಡೋಣ. RFID ಇದರ ಫುಲ್ ಫಾರ್ಮ್ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನ್. ಓಕೆ, ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನ್ ಅನ್ನೋದು ಇದರ ವಿಸ್ತೃತ ರೂಪವಾಗಿರುತ್ತೆ. ಈ ತಂತ್ರಜ್ಞಾನವು ರೇಡಿಯೋ ತರಂಗಗಳನ್ನು ಬಳಸುತ್ತದೆ. ವಾಹನದ ಮುಂಭಾಗದ ಗಾಜಿಗೆ ಅಂಟಿಸಿದ ಫಾಸ್ಟ್ ಟ್ಯಾಗ್ ಚಿಪ್ಪನ್ನು ಟೋಲ್ಗೇಟ್ನಲ್ಲಿರುವ ಸ್ಕ್ಯಾನರ್ ದೂರದಿಂದಲೇ ಗುರುತಿಸಿ ಓದುತ್ತದೆ. ನಂತರ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಯಿಂದ ನೇರವಾಗಿ ಟೋಲ್ ಶುಲ್ಕವನ್ನು ಕಡಿತಗೊಳಿಸುತ್ತದೆ. ಇದರಿಂದ ಸಮಯದ ಉಳಿತಾಯ ಆಗುತ್ತೆ ಅಂತ ಹೇಳ್ಬೋದು. ಈಗ ನಾವು ಟೋಲ್ ಫೀಸ್ ಕಟ್ಟಬೇಕು ಅಂದರೆ ಅಲ್ಲಿ ಗಾಡಿ ನಿಲ್ಲಿಸಿ ಅನಂತರ ಸ್ಕ್ಯಾನ್ ಮಾಡಿ ಫೀಸನ್ನು ಕಟ್ಟಬೇಕು ಅಥವಾ ಅಮೌಂಟನ್ನು ಕೊಡಬೇಕಾಗುತ್ತೆ. ಆದರೆ ಈ ಒಂದು ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನ್ ತಂತ್ರಜ್ಞಾನವನ್ನು ನಾವು ಬಳಸ್ಕೊಂಡ್ರೆ ನೇರವಾಗಿ ಆ ಒಂದು ಗಾಡಿಯ ಓನರ್ ಖಾತೆಯಿಂದನೇ ಏನಾಗುತ್ತೆ, ಟೋಲ್ ಶುಲ್ಕ ಕಡಿತಗೊಳ್ಳುತ್ತೆ. ನೆಕ್ಸ್ಟ್ 7ನೆಯ ಪ್ರಶ್ನೆ, ಪ್ರಸ್ತುತ ಓಪನ್ ಇರುವ ಡಾಕ್ಯುಮೆಂಟ್ ಅಥವಾ ಫೈಲನ್ನು ತ್ವರಿತವಾಗಿ ಮುಚ್ಚಲು ಯಾವ ಶಾರ್ಟ್ಕಟ್ ಕೀ ಬಳಸುತ್ತಾರೆ? ಓಕೆ, ಪ್ರಸ್ತುತ ಈಗ ಓಪನ್ ಆಗಿರುವಂತಹ ಡಾಕ್ಯುಮೆಂಟ್ ಅಥವಾ ಫೈಲನ್ನು ನಾವು ಸಡನ್ನಾಗಿ ಮುಚ್ಚಬೇಕು ಅಂತ ಅಂದರೆ, ಕ್ಲೋಸ್ ಮಾಡಬೇಕು ಅಂತ ಅಂದರೆ Ctrl+W ಈ ಒಂದು ಶಾರ್ಟ್ಕಟ್ ಕೀಯನ್ನು ಬಳಸ್ತೀವಿ. ಸೊ ಇಲ್ಲಿ ನೋಡಿ ವಿವರಣೆ. ಯಾವುದೇ ಸಾಫ್ಟ್ವೇರ್, ಫೈಲ್ ಅಥವಾ ವೆಬ್ ಬ್ರೌಸರ್ನ ನಿರ್ದಿಷ್ಟ ಟ್ಯಾಬನ್ನು ಮಾತ್ರ ಮುಚ್ಚಲು Ctrl+W ಬಳಸಲಾಗುತ್ತದೆ. ಆದರೆ ಓಪನ್ ಆಗಿರುವ ಇಡೀ ಸಾಫ್ಟ್ವೇರ್ ಅಂದರೆ ಸಂಪೂರ್ಣವಾಗಿ ನಾವು ಮುಚ್ಚಬೇಕು ಅಂತ ಅಂದರೆ Alt+F4 ಅನ್ನುವಂತಹ ಶಾರ್ಟ್ಕಟ್ ಕೀಯನ್ನು ಬಳಸ್ತೀವಿ. ಓಕೆನಾ? ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. 8ನೆಯ ಪ್ರಶ್ನೆ, MS ವರ್ಡ್ನಲ್ಲಿ ಆಯ್ಕೆ ಮಾಡಿದ ಪಠ್ಯವನ್ನು ಓರೆಯಾಗಿಸಲು ಅಂದರೆ ಇಟ್ಯಾಲಿಕ್ ಶೈಲಿಯನ್ನು ಮಾಡಲಿಕ್ಕೆ ಯಾವ ಶಾರ್ಟ್ಕಟ್ ಕೀ ಬಳಸ್ತೀವಿ ಅಂದರೆ Ctrl+I. ಓಕೆ, ಸೊ ನಾವು ಫಾಂಟ್ ಸ್ಟೈಲನ್ನು ಚೇಂಜ್ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ನಮಗೆ ಇಟ್ಯಾಲಿಕ್ ಶೈಲಿಯಲ್ಲಿ ಬರಬೇಕು ಆ ಪಠ್ಯ ಅಂತ ಅಂದರೆ ನಾವು Ctrl+I ಅನ್ನು ಬಳಸ್ತೀವಿ. ಓಕೆ, ಇಲ್ಲಿ ನೋಡಿ ವಿವರಣೆ. ಅಕ್ಷರಗಳಿಗೆ ಸ್ಟೈಲಿಶ್ ಲುಕ್ ಕೊಡಲು ಬೇರೆ ಭಾಷೆಯ ಪದಗಳನ್ನು ಬಳಸಿದಾಗ ಅಥವಾ ಯಾವುದಾದ್ರೂ ಪುಸ್ತಕ ಅಥವಾ ಸಿನಿಮಾದ ಹೆಸರುಗಳನ್ನು ಪ್ಯಾರಾಗ್ರಾಫ್ ಮಧ್ಯೆ ಹೈಲೈಟ್ ಮಾಡಿ ತೋರಿಸಲು ಆ ಪದಗಳನ್ನು ಓರೆಯಾಗಿಸಿ ಬರೆಯಲಾಗುತ್ತದೆ. ಇದಕ್ಕಾಗಿ ಕೀಬೋರ್ಡ್ನಲ್ಲಿ Ctrl ಮತ್ತು I ಕೀಗಳನ್ನು ಒಟ್ಟಿಗೆ ಒತ್ತಬೇಕು. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಆಯ್ಕೆ ಮಾಡಿದ ಪಠ್ಯದ ಕೆಳಗೆ ಗೆರೆ ಎಳೆಯಲು ಯಾವ ಶಾರ್ಟ್ಕಟ್ ಕೀ ಬಳಸುತ್ತಾರೆ? ಈಗ ನಾವು ಒಂದು ಟೆಕ್ಸ್ಟನ್ನು ಬರಿತೀವಿ, ಅಲ್ಲಿ ಕೆಳಗೆ ಅಂಡರ್ಲೈನ್ ಮಾಡಬೇಕಾಗತ್ತೆ. ಆವಾಗ ನಾವು ಈಸಿಯಾಗಿ ಯಾವ ಶಾರ್ಟ್ಕಟ್ ಕೀಯನ್ನು ಬಳಸ್ಬೋದು ಅಂತ ಅಂದರೆ Ctrl+U. ಓಕೆ, Ctrl+U ಅಂತ ಅಂದರೆ ನಾವು ಏನು ಟೈಪ್ ಮಾಡಿರ್ತೀವಿ ಅದ್ರ ಕೆಳಗಡೆ ಅಂಡರ್ಲೈನ್ ಬರುತ್ತೆ. ವಿವರಣೆ.
ಡಾಕ್ಯುಮೆಂಟ್ನಲ್ಲಿರುವ ಪ್ರಮುಖ ವಾಕ್ಯಗಳು, ವ್ಯಾಖ್ಯಾನಗಳು ಅಥವಾ ಶೀರ್ಷಿಕೆಗಳನ್ನು ಓದುಗರ ಗಮನಕ್ಕೆ ತರಲು ಆ ಪದಗಳ ಕೆಳಗೆ ಗೆರೆ ಎಳೆಯಲಾಗುತ್ತದೆ, ಅಂದರೆ ಅಂಡರ್ಲೈನ್ ಮಾಡಲಾಗುತ್ತೆ. ಇದನ್ನು ತ್ವರಿತವಾಗಿ ಮಾಡಲು ಕಂಟ್ರೋಲ್ ಜೊತೆಗೆ ಯು ಕೀಯನ್ನು ಬಳಸಬೇಕು. ಓಕೆ, ಕಂಟ್ರೋಲ್ ಪ್ಲಸ್ ಯು ಅಂತ ಅಂದರೆ ಅಂಡರ್ಲೈನ್ ಮಾಡೋದಕ್ಕೆ ಬಳಸುವಂತಹ ಶಾರ್ಟ್ಕಟ್ ಕೀ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 10ನೆಯ ಪ್ರಶ್ನೆ ಈ ರೀತಿ ಇದೆ. ಯಾವುದೇ ಫೈಲನ್ನು ರೀಸೈಕಲ್ ಬಿನ್ಗೆ ಹೋಗದಂತೆ ಶಾಶ್ವತವಾಗಿ ಡಿಲೀಟ್ ಮಾಡಲು ಯಾವ ಕೀಬೋರ್ಡ್ ಶಾರ್ಟ್ಕಟ್ ಬಳಸಬೇಕು ಅಂತ ಇದೆ. ಸೊ ಈಗ ನಮಗೆ ಯಾವುದೇ ಒಂದು ಫೈಲ್ ಅಥವಾ ಫೈಲನ್ನು ನಾವು ರೀಸೈಕಲ್ ಬಿನ್ಗೆ ಹೋಗದಂತೆ ಅದನ್ನ ಪರ್ಮನೆಂಟಾಗಿ ಡಿಲೀಟ್ ಮಾಡೋದಕ್ಕೆ ಬಳಸುವಂತಹ ಶಾರ್ಟ್ಕಟ್ ಕೀ ಯಾವುದು ಅಂತ ಅಂದರೆ ಇಲ್ಲಿ ಶಿಫ್ಟ್ ಪ್ಲಸ್ ಡಿಲೀಟ್. ಓಕೆ, ಶಿಫ್ಟ್ ಪ್ಲಸ್ ಡಿಲೀಟ್ ಅನ್ನುವಂತಹ ಶಾರ್ಟ್ಕಟ್ ಕೀಯನ್ನು ಬಳಸ್ಬೋದು. ಸಾಮಾನ್ಯವಾಗಿ ಡಿಲೀಟ್ ಮಾಡಿದ ಫೈಲ್ಗಳು ರೀಸೈಕಲ್ ಬಿನ್ ಎಂಬ ಕಸದ ಬುಟ್ಟಿಗೆ ಸೇರುತ್ತವೆ. ಬೇಕೆಂದರೆ ಅಲ್ಲಿಂದ ಮತ್ತೆ ಪಡೆಯಬಹುದು. ಆದರೆ ಶಿಫ್ಟ್ ಪ್ಲಸ್ ಡಿಲೀಟ್ ಕಮಾಂಡ್ ನೀಡಿದಾಗ ಆ ಫೈಲ್ ಕಂಪ್ಯೂಟರ್ನಿಂದ ಶಾಶ್ವತವಾಗಿ ಅಳಿಸಿ ಹೋಗುತ್ತದೆ. ಅದನ್ನು ಮತ್ತೆ ಮರುಪಡೆಯಲು ಸಾಧ್ಯವಿಲ್ಲ. ಓಕೆ, ಸೊ ಸ್ಟೋರೇಜನ್ನು ನಾವು ಸೇವ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ಬೋದು. ಅಂದರೆ ನಮಗದು ಇನ್ನು ಯಾವಾಗಲೂ ಬೇಡ ಅನ್ನುವಂತಹ ಕೆಲವೊಂದಿಷ್ಟು ಫೈಲ್ಗಳಿರುತ್ತೆ, ಅದನ್ನು ಡಿಲೀಟ್ ಮಾಡೋದಕ್ಕೆ ಶಿಫ್ಟ್ ಪ್ಲಸ್ ಡಿಲೀಟ್ನ ಒತ್ತಿದ್ರೆ ಅದು ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ನೆಕ್ಸ್ಟ್, ಯಾವುದೇ ಸಾಫ್ಟ್ವೇರ್ ಅಥವಾ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಸಹಾಯ ಪಡೆಯಲು ಯಾವ ಫಂಕ್ಷನ್ ಕೀಯನ್ನು ಡಿಫಾಲ್ಟ್ ಆಗಿ ಬಳಸಲಾಗುತ್ತದೆ? ಓಕೆ, ಯಾವುದೇ ಒಂದು ಸಾಫ್ಟ್ವೇರ್ ಅಥವಾ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ನಮಗೆ ಹೆಲ್ಪ್ ಅಥವಾ ಸಪೋರ್ಟ್ ಬೇಕು ಅಂದರೆ F1 ಫಂಕ್ಷನ್ ಕೀಯನ್ನು ಡಿಫಾಲ್ಟ್ ಆಗಿ ಬಳಸಲಾಗುತ್ತೆ. ವಿವರಣೆ: ಕಂಪ್ಯೂಟರ್ ಕೀಬೋರ್ಡ್ನಲ್ಲಿರುವ F1 ಕೀ ಯಾವಾಗಲೂ ಸಹಾಯಕ್ಕೆ ಮೀಸಲಾಗಿದೆ. ನೀವು MS ವರ್ಡ್, ಕ್ರೋಮ್ ಅಥವಾ ಯಾವುದೇ ಅಪ್ಲಿಕೇಶನ್ ಓಪನ್ ಇರುವಾಗ F1 ಒತ್ತಿದರೆ ಆ ಅಪ್ಲಿಕೇಶನನ್ನು ಹೇಗೆ ಬಳಸಬೇಕು, ಶಾರ್ಟ್ಕಟ್ಗಳೇನು ಎಂಬ ಮಾಹಿತಿಯನ್ನು ಒಳಗೊಂಡ ಹೆಲ್ಪ್ ಮೆನು ಅಥವಾ ಹೆಲ್ಪ್ ಸೆಂಟರ್ ಓಪನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. 12ನೆಯ ಪ್ರಶ್ನೆ, ಈಗಾಗಲೇ ಸೇವ್ ಆಗಿರುವ ಫೈಲನ್ನು ಬೇರೊಂದು ಹೆಸರಿನಲ್ಲಿ ಅಥವಾ ಬೇರೊಂದು ಸ್ಥಳದಲ್ಲಿ ಸೇವ್ ಮಾಡಲು ಯಾವ ಫಂಕ್ಷನ್ ಕೀಯನ್ನು ಬಳಸಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ F2, F5, F8, F12 ಅಂತ ಇದೆ. ಸರಿಯಾದಂಥ ಉತ್ತರ F12. ಮೊದಲ ಬಾರಿಗೆ ಫೈಲ್ ಸೇವ್ ಮಾಡಲು ಕಂಟ್ರೋಲ್ ಪ್ಲಸ್ ಎಸ್ ಅನ್ನು ಬಳಸ್ತೇವೆ. ಆದರೆ ಈಗಾಗಲೇ ಸೇವ್ ಆಗಿರುವಂತಹ ಫೈಲನ್ನು ಬೇರೊಂದು ಹೆಸರಲ್ಲಿ ಕಾಪಿ ಮಾಡಿ ಸೇವ್ ಮಾಡಲಿಕ್ಕೆ ಅಥವಾ PDF ಆಗಿ ಬದಲಾಯಿಸಿ ಸೇವ್ ಮಾಡಲಿಕ್ಕೆ ಸೇವ್ ಆ್ಯಸ್ ಆಯ್ಕೆ ಬೇಕು. MS ಆಫೀಸ್ನಲ್ಲಿ F12 ಒತ್ತಿದರೆ ನೇರವಾಗಿ ಸೇವ್ ಆ್ಯಸ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಓಕೆ, ಸೇವ್ ಆ್ಯಸನ್ನು ನಾವು ಯೂಸ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಆ ಒಂದು ಡ್ಯಾಶ್ಬೋರ್ಡೇ ಓಪನ್ ಆಗಬೇಕು ಅಂತ ಅಂದರೆ MS-ನಲ್ಲಿ F12 ಒತ್ತಿದರೆ ಈ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ, ಸೇವ್ ಆ್ಯಸ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ನೆಕ್ಸ್ಟು 13ನೇ ಪ್ರಶ್ನೆ, ಎಕ್ಸೆಲ್ನಲ್ಲಿ ಕೆಲಸ ಮಾಡುತ್ತಿರುವಾಗ ಒಂದು ವರ್ಕ್ಶೀಟ್ನಿಂದ ಮುಂದಿನ ವರ್ಕ್ಶೀಟ್ಗೆ ಹೋಗಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸ್ತೀವಿ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಕಂಟ್ರೋಲ್ ಪ್ಲಸ್ ಪೇಜ್ ಡೌನ್. ಒಂದು ಎಕ್ಸೆಲ್ ಬುಕ್ನಲ್ಲಿ ಹಲವಾರು ಶೀಟ್ಗಳಿರುತ್ತೆ. ಮೌಸ್ ಬಳಸದೆ ತ್ವರಿತವಾಗಿ ಶೀಟ್ 1ನಿಂದ ಶೀಟ್ 2ಗೆ ಹೋಗಲಿಕ್ಕೆ ಅಂತ, ಶೀಟ್ 1ನಿಂದ ಶೀಟ್ 2ಕ್ಕೆ ಹೋಗಬೇಕು ಅಂತ ಅಂದರೆ ನಾವು ಕೀಬೋರ್ಡ್ನಲ್ಲಿ ಕಂಟ್ರೋಲ್ ಹಿಡಿದುಕೊಂಡು ಪೇಜ್ ಡೌನ್ ಕೀ ಒತ್ತಬೇಕು. ಆವಾಗ ಹಿಂದಿನ ಶೀಟ್ಗೆ ವಾಪಸ್ ಬರಲು ಏನಾಗುತ್ತೆ, ಈಗ ಕಂಟ್ರೋಲ್ ಪ್ಲಸ್ ಪೇಜ್ ಡೌನ್ ಅಂತ ಒತ್ತಿದಾಗ ನಾವು 1ನೇ ಶೀಟಿಂದ 2ನೇ ಶೀಟಿಗೆ ಬರ್ತೀವಿ. ಸೊ ಅದೇ ರೀತಿಯಾಗಿ ಮತ್ತೆ ನಾವು ಹಿಂದಿನ ಶೀಟಿಗೆ ಹೋಗಬೇಕು ಅಂತ ಅಂದರೆ ಕಂಟ್ರೋಲ್ ಪ್ಲಸ್ ಪೇಜ್ ಅಪ್ಪನ್ನು ಒತ್ತಬೇಕು. ಸೊ ಎರಡು ಶಾರ್ಟ್ಕಟ್ ಕೀಯನ್ನು ಇಲ್ಲಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪೇಜಿಗೆ ಹೋಗಬೇಕು ಅಂತ ಅಂದರೆ ಕಂಟ್ರೋಲ್ ಪ್ಲಸ್ ಪೇಜ್ ಡೌನ್, ಅದೇ ಇದ್ದಿದ್ದ ಪೇಜಿಗೆ ಅಂದರೆ ಮತ್ತೆ ಮೇಲಿನ ಪೇಜ್ಗೆ ಬರಬೇಕು ಅಂತ ಅಂದರೆ ಕಂಟ್ರೋಲ್ ಪ್ಲಸ್ ಪೇಜ್ ಅಪ್. ನೆಕ್ಸ್ಟ್ 14ನೆಯ ಪ್ರಶ್ನೆ, ಎಕ್ಸೆಲ್ನಲ್ಲಿ ಬಿ ಕಂಬಸಾಲು ಮತ್ತು 2 ಅಡ್ಡಸಾಲು ಸಂಧಿಸುವ ಸೆಲ್ನ ವಿಳಾಸವನ್ನು ಹೇಗೆ ಬರೆಯಲಾಗುತ್ತದೆ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ ಸಿ B2 ಅಂತ ಬರೆಯಲಾಗುತ್ತೆ. ಓಕೆ, ಎಕ್ಸೆಲ್ನಲ್ಲಿ ಬಿ ಅನ್ನೋದೇನಿದೆ ಕಂಬಸಾಲು, 2 ಅನ್ನೋದೇನಿದೆ ಅದು ಅಡ್ಡಸಾಲು. ಇದು ಸಂಧಿಸುವಂತಹ ಸೆಲ್ನ ಅಡ್ರೆಸ್ಸನ್ನು ನಾವು B2 ಅಂತ ಬರೀಬೇಕಾಗತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಎಕ್ಸೆಲ್ನಲ್ಲಿ ಪ್ರತಿಯೊಂದು ಬಾಕ್ಸನ್ನು ಸೆಲ್ ಎನ್ನುತ್ತಾರೆ. ಪ್ರತಿ ಸೆಲ್ಗೂ ಒಂದು ವಿಳಾಸ ಇರುತ್ತೆ. ಸೆಲ್ ವಿಳಾಸವನ್ನು ಹೇಳುವಾಗ ಯಾವಾಗಲೂ ನಾವು ಮೊದಲು ಕಂಬಸಾಲಿನ ಅಕ್ಷರವನ್ನು ನಂತರ ಅಡ್ಡಸಾಲಿನ ಸಂಖ್ಯೆಯನ್ನು ಸೇರಿಸಿ ಹೇಳಬೇಕಾಗತ್ತೆ. ಸೊ ಇದನ್ನು ನಾವು ಫಾರ್ಮುಲಾ ಬರೆಯುವಾಗ ಈ ಒಂದು
ಅಡ್ರೆಸ್ಸನ್ನು ಬಳಸ್ತಿರ್ತೀವಿ. ಓಕೆ, ಉದಾಹರಣೆಗೆ A1 ಅಂತ ಹೇಳ್ಬೋದು. ಇಲ್ಲಿ A ಅಂದರೆ ಕಂಬ ಸಾಲಿನ ಅಕ್ಷರ, 1 ಅಂದರೆ ಅದು ಅಡ್ಡ ಸಾಲಿನ ಸಂಖ್ಯೆ ಆಗಿರುತ್ತೆ. C ಅಂದರೆ ಕಂಬ ಸಾಲಿನ ಅಕ್ಷರ, 5 ಅಂದರೆ ಅಡ್ಡ ಸಾಲಿನ ಸಂಖ್ಯೆ. ಅದೇ ರೀತಿಯಾಗಿ B ಅನ್ನೋದು ಕಂಬ ಸಾಲಿನ ಅಕ್ಷರ ಆದರೆ 2 ಅನ್ನೋದು ಅಡ್ಡ ಸಾಲಿನ ಸಂಖ್ಯೆ ಆಗಿರುತ್ತೆ. ಓಕೆ, ಇನ್ನು 15ನೆಯ ಪ್ರಶ್ನೆ. ಪವರ್ ಪಾಯಿಂಟ್ ಸ್ಲೈಡ್ನ ಒಳಗಿರುವ ಅಕ್ಷರಗಳು ಅಥವಾ ಚಿತ್ರಗಳಿಗೆ ನೀಡುವ ಚಲನೆಯ ಪರಿಣಾಮವನ್ನು ಅಂದರೆ ಮೂಮೆಂಟ್ ಎಫೆಕ್ಟನ್ನು ನಾವೇನಂತ ಕರಿತೀವಿ ಅಂದರೆ ಅನಿಮೇಷನ್ ಅಂತ ಕರಿತೀವಿ. ಸೊ ಈಗ ನೀವು ಪವರ್ ಪಾಯಿಂಟ್ ಸ್ಲೈಡನ್ನು ನೋಡಿರ್ತೀರಿ. ಸೊ ಅಲ್ಲಿ ಚಿತ್ರಗಳು ಒಂದು ರೀತಿ ಚಲನೆಯನ್ನು ಪಡ್ಕೊಳ್ತಾ ಇರ್ತಲ್ಲ. ಸೊ ಆ ಒಂದು ಮೂಮೆಂಟನ್ನು, ಆ ಒಂದು ಚಲನೆಯ ಪರಿಣಾಮವನ್ನು ನಾವೇನಂತ ಕರಿತೀವಿ, ಅನಿಮೇಷನ್ ಅಂತ ಕರಿತೀವಿ. ಓಕೆನಾ. ಸೊ ನೆಕ್ಸ್ಟ್ ವಿವರಣೆಯನ್ನು ನೋಡೋಣ. ಸ್ಲೈಡ್ನೊಳಗೆ ಇರುವ ಪಠ್ಯ ಅಥವಾ ಇಮೇಜ್ಗಳು ಹಾರಿ ಬರುವಂತೆ, ತಿರುಗುವಂತೆ ಅಥವಾ ಮರೆಯಾಗುವಂತೆ ಮಾಡುವ ವಿಶಿಷ್ಟ ಪರಿಣಾಮಗಳನ್ನು ಅನಿಮೇಷನ್ ಎನ್ನುತ್ತಾರೆ. ಆದರೆ ಇದು ಇಡೀ ಸ್ಲೈಡ್ಗೆ ಬದಲಾಗುವಾಗ ಬರುವ ಎಫೆಕ್ಟ್ಗೆ ಟ್ರಾನ್ಸಿಷನ್ ಎನ್ನುತ್ತಾರೆ. ಓಕೆ, ಸೊ ಕಳೆದ ಸೆಷನಲ್ಲೂ ಕೂಡ ಹೇಳಿದ್ದೆ ನಿಮಗೆ ಅನಿಮೇಷನ್ ಅಂದರೆ ಏನು, ಟ್ರಾನ್ಸಿಷನ್ ಅಂದರೆ ಏನು ಅಂತ. ಓಕೆ, ಒಂದು ಇಡೀ ಸ್ಲೈಡಿಗೆ ಬದಲಾಗುವಾಗ ಬರುವ ಎಫೆಕ್ಟ್ಗೆ ಟ್ರಾನ್ಸಿಷನ್ ಅಂತ ಕರಿತೀವಿ. 14ನೇ ಪ್ರಶ್ನೆ. ಬ್ಯಾಂಕಿಂಗ್ ಮತ್ತು ಸುರಕ್ಷಿತ ವೆಬ್ಸೈಟ್ಗಳ ವಿಳಾಸದಲ್ಲಿ ಬರುವ HTTPSನಲ್ಲಿ ಎಸ್ ಅಂತ ಅಂದರೆ ಏನು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಆಪ್ಷನ್ ಸಿಸ್ಟಮ್, ಸರ್ವರ್, ಸೆಕ್ಯೂರ್, ಸಾಫ್ಟ್ವೇರ್ ಅಂತ ಇದೆ. ಇಲ್ಲಿ ಬ್ಯಾಂಕಿಂಗ್ ಮತ್ತು ಸುರಕ್ಷಿತ ವೆಬ್ಸೈಟ್ ವಿಳಾಸದಲ್ಲಿ ಬಳಸುವಂತಹ HTTPSನಲ್ಲಿ ಎಸ್ ಅಂತ ಅಂದರೆ ಸೆಕ್ಯೂರ್. ಓಕೆ, ಸೆಕ್ಯೂರ್ ಅನ್ನೋದು ಈ ಒಂದು ಎಸ್ನ ಫುಲ್ ಫಾರ್ಮ್ ಆಗಿರುತ್ತೆ. ಓಕೆ, ವಿವರಣೆಯನ್ನು ನೋಡೋಣ. ನಿಮಗೆ ಪೂರ್ತಿ ವಿವರಣೆ ನೋಡಿದಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ. HTTPS ಅಂತ ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅಂತ. ಓಕೆ, ಪಾಸ್ವರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ವಿವರಗಳನ್ನು ನೀಡುವಾಗ ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ಎಂದು ಪರೀಕ್ಷಿಸಬೇಕು. ಇದು ವೆಬ್ಸೈಟ್ ಮತ್ತು ನಮ್ಮ ಕಂಪ್ಯೂಟರ್ ನಡುವೆ ಕಳುಹಿಸುವ ಡೇಟಾವನ್ನು ಲಾಕ್ ಮಾಡಿ ಹ್ಯಾಕರ್ಗಳಿಗೆ ಸಿಗದಂತೆ ಭದ್ರತೆಯನ್ನು ನೀಡುತ್ತೆ. ಓಕೆ, ಸೊ ಎಸ್ ಅಂದರೆ ಏನು ಅಂತ ಗೊತ್ತಾಯ್ತಲ್ಲ, ಸೆಕ್ಯೂರ್ ಅನ್ನೋದು ಇದರ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 17ನೇ ಪ್ರಶ್ನೆ. ಅತ್ಯಂತ ಕಡಿಮೆ ಅಂತರದಲ್ಲಿ 2 ಡಿವೈಸ್ಗಳ ನಡುವೆ ಡೇಟಾ ವಿನಿಮಯ ಮಾಡಿಕೊಳ್ಳಲು ಬಳಸುವ ಪ್ಯಾನ್ ಅಂದರೆ ಪರ್ಸನಲ್ ಏರಿಯಾ ನೆಟ್ವರ್ಕ್ ತಂತ್ರಜ್ಞಾನ ಯಾವುದು ಅಂತ ಇದೆ. ಅತ್ಯಂತ ಕಡಿಮೆ ಅಂತರದಲ್ಲಿ, ಶಾರ್ಟ್ ರೇಂಜಲ್ಲಿ ಅಂದರೆ ನಮಗೆ ಜಾಸ್ತಿ ಡಿಸ್ಟೆನ್ಸ್ ಇರೋದಿಲ್ಲ ಅಲ್ಲ. ಸೊ ಆವಾಗ 2 ಡಿವೈಸ್ಗಳ ನಡುವೆ ದತ್ತಾಂಶವನ್ನು ನಾವು ವಿನಿಮಯ ಮಾಡ್ಕೊಳ್ಳೋದಕ್ಕೆ ಬಳಸುವಂತಹ ಪ್ಯಾನ್ ತಂತ್ರಜ್ಞಾನ ಯಾವುದು ಅಂತ ಅಂದರೆ ಅದು ಬ್ಲೂಟೂತ್. ಓಕೆ, ಸೊ ವೈಫೈ, ಅನಂತರ ಲೈಫೈ ಇವೆಲ್ಲ ನಮಗೆ ಲಾಂಗ್ ಡಿಸ್ಟೆನ್ಸ್ ಇರುವಾಗ ಬಳಸ್ಕೊಳ್ಳುವಂತಹ ತಂತ್ರಜ್ಞಾನ ಆಗಿರುತ್ತೆ. ಆದರೆ ಬ್ಲೂಟೂತ್ ಏನು ಇಲ್ಲೇ ನಮ್ಮ ಪಕ್ಕದಲ್ಲೇ ಇದ್ದಾರೆ. ಸೊ ಅವ್ರ ಮೊಬೈಲಿಗೆ ನಾವೇನೋ ದತ್ತಾಂಶ ಅಥವಾ ಡೇಟಾವನ್ನು ಶೇರ್ ಮಾಡಬೇಕು ಅಂದರೆ ಬ್ಲೂಟೂತ್ ಇದ್ದರೆ ಸಾಕು. ಓಕೆ, ಸೊ ವೈರ್ಲೆಸ್ ಇಯರ್ಫೋನ್, ಸ್ಮಾರ್ಟ್ ವಾಚ್, ಮೌಸ್ ಮತ್ತು ಮೊಬೈಲ್ಗಳ ನಡುವೆ ವೈರ್ಗಳಿಲ್ಲದೆ ಕೇವಲ 10ರಿಂದ 15 ಮೀಟರ್ ವ್ಯಾಪ್ತಿಯೊಳಗೆ ಸಂಪರ್ಕ ಸಾಧಿಸಲು ಬ್ಲೂಟೂತ್ ಬಳಸಲಾಗುತ್ತದೆ. ಇದು ಕಡಿಮೆ ವಿದ್ಯುತ್ ಬಳಸುವ ಒಂದು ಪರ್ಸನಲ್ ಏರಿಯಾ ನೆಟ್ವರ್ಕ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ 18ನೆಯ ಪ್ರಶ್ನೆ. ಕಂಪ್ಯೂಟರನ್ನು ನೆಟ್ವರ್ಕ್ಗೆ ಭೌತಿಕವಾಗಿ ಸಂಪರ್ಕಿಸಲು ಮದರ್ ಬೋರ್ಡ್ನಲ್ಲಿರುವ ಹಾರ್ಡ್ವೇರ್ ಕಾರ್ಡ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಸಿ. ಓಕೆ, ಕಂಪ್ಯೂಟರನ್ನು ನಾವು ನೆಟ್ವರ್ಕಿಗೆ ಭೌತಿಕವಾಗಿ ಸಂಪರ್ಕಿಸಬೇಕು ಅಂದರೆ ಮದರ್ ಬೋರ್ಡ್ನಲ್ಲಿರುವಂತಹ ಹಾರ್ಡ್ವೇರ್ ಕಾರ್ಡ್ ಯಾವುದು ಅಂತ ಪ್ರಶ್ನೆ ಆಗಿದೆ. ಇಲ್ಲಿ NIC ಕಾರ್ಡ್ ಅಂದರೆ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ವಿವರಣೆ. ಇಂಟರ್ನೆಟ್ ಸಂಪರ್ಕ ಪಡೆಯಲು ಎಥರ್ನೆಟ್ ಕೇಬಲನ್ನು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಬೇಕಾಗುತ್ತದೆ. ಈ ಕೇಬಲನ್ನು ಸೇರಿಸುವ ಪೋರ್ಟ್ ಅಂದರೆ NIC ಕಾರ್ಡ್ನಲ್ಲಿದೆ. ಈ ಕೇಬಲನ್ನು ಸೇರಿಸುವಂತಹ ಪೋರ್ಟ್ NIC ಕಾರ್ಡ್ನಲ್ಲಿದೆ. ಪ್ರಪಂಚದ ಪ್ರತಿ NIC ಕಾರ್ಡ್ಗೂ ಅದರದ್ದೇ ಆದ ಶಾಶ್ವತವಾದ ಮತ್ತು ವಿಶಿಷ್ಟವಾದ ಮ್ಯಾಕ್ ಅಂದರೆ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ ವಿಳಾಸ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಕಂಪ್ಯೂಟರ್ನ ಇಂಟರ್ನೆಟ್ ಸಂಪರ್ಕವು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಅಥವಾ ಸರ್ವರ್ಗೆ ಸಂಪರ್ಕ ಹೊಂದಿದೆಯೇ ಎಂದು ಪರೀಕ್ಷಿಸಲು ಬಳಸುವ ನೆಟ್ವರ್ಕ್ ಕಮಾಂಡ್ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಿಂಗ್. ಸೊ ಪಿಂಗ್ ಯಾಕೆ ಉತ್ತರ ಆಗುತ್ತೆ ಅನ್ನೋದನ್ನು ವಿವರಣೆಯಲ್ಲಿ ನೋಡೋಣ. ಇಂಟರ್ನೆಟ್ ಕೆಲಸ ಮಾಡುತ್ತಿಲ್ಲ ಎಂದಾಗ ತಂತ್ರಜ್ಞರು ಕಮಾಂಡ್ ಪ್ರಾಂಪ್ಟ್ನಲ್ಲಿ ಪಿಂಗ್ ಕಮಾಂಡ್ ಬಳಸುತ್ತಾರೆ. ಇದು
ಗೂಗಲ್ ಅಥವಾ ಬೇರೆ ಸರ್ವರ್ಗೆ ಸಣ್ಣ ಡೇಟಾ ಪ್ಯಾಕೆಟ್ಗಳನ್ನು ಕಳುಹಿಸುತ್ತದೆ. ಸರ್ವರ್ನಿಂದ ಎಷ್ಟು ವೇಗವಾಗಿ ಉತ್ತರ ಬರುತ್ತದೆ ಎಂಬುದರ ಆಧಾರದ ಮೇಲೆ ಕನೆಕ್ಷನ್ ಸರಿಯಾಗಿದೆಯೇ ಎಂದು ತಿಳಿಯುತ್ತದೆ. ಓಕೆ, ಸೊ ಕಂಪ್ಯೂಟರ್ ಇಂಟರ್ನೆಟ್ ಸಂಪರ್ಕವು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಅಥವಾ ಸರ್ವರ್ಗೆ ಸಂಪರ್ಕ ಹೊಂದಿದೆಯೇ ಅಂತ ನಾವು ಪರೀಕ್ಷಿಸಲು ಬಳಸುವಂತಹ ನೆಟ್ವರ್ಕ್ ಕಮಾಂಡ್ ಯಾವುದು ಅಂದರೆ ಪಿಂಗ್. ಓಕೆನಾ. ಸೊ ಈ ಒಂದು ವಿವರಣೆಯನ್ನು ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಯಾಕೆ ನಾವು ಇದನ್ನು ಬಳಸ್ತೀವಿ ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾರು ಬೇಕಾದರೂ ಉಚಿತವಾಗಿ ಬಳಸಬಹುದಾದ ಮತ್ತು ಅದರ ಮೂಲ ಕೋಡ್ ಅಂದರೆ ಸೋರ್ಸ್ ಕೋಡನ್ನು ಬದಲಾಯಿಸಬಹುದಾದ ಸಾಫ್ಟ್ವೇರನ್ನು ಏನಂತ ಕರಿತೀವಿ? ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಓಪನ್ ಸೋರ್ಸ್ ಸಾಫ್ಟ್ವೇರ್. ಓಕೆ, ಯಾರು ಬೇಕಾದರೂ ಇದನ್ನು ಉಚಿತವಾಗಿ ಬಳಸ್ಬೋದು, ಜೊತೆಗೆ ಸೋರ್ಸ್ ಕೋಡನ್ನು ಕೂಡ ಬದಲಾಯಿಸ್ಬೋದು. ಓಕೆ, ಸೊ ಆ ಸಾಫ್ಟ್ವೇರ್ ಯಾವುದು ಅಂತ ಅಂದರೆ ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗುತ್ತೆ. ಕೆಲವು ಸಾಫ್ಟ್ವೇರ್ಗಳನ್ನು ಯಾರು ಬೇಕಾದರೂ ಉಚಿತವಾಗಿ ಡೌನ್ಲೋಡ್ ಮಾಡ್ಬೋದು ಮತ್ತು ಪ್ರೋಗ್ರಾಮಿಂಗ್ ಗೊತ್ತಿರುವವರು ಅದರ ಕೋಡಿಂಗ್ ಬದಲಾಯಿಸಿ ಹೊಸ ಫೀಚರ್ಗಳನ್ನು ಸೇರಿಸ್ಬೋದು. ಈಗ ಲಿನಕ್ಸ್ ಅನ್ನೋದು, ಅನಂತರ ಆಂಡ್ರಾಯ್ಡ್, ಅನಂತರ ಮೊಜಿಲ್ಲಾ ಫೈರ್ಫಾಕ್ಸ್, VLC ಪ್ಲೇಯರ್ ಮುಂತಾದವು ಓಪನ್ ಸೋರ್ಸ್ ಸಾಫ್ಟ್ವೇರ್ಗಳಿಗೆ ಉತ್ತಮ ಉದಾಹರಣೆಗಳಾಗಿರುತ್ತೆ. ಸೊ ಈ ಒಂದು ಸಾಫ್ಟ್ವೇರ್ಗಳನ್ನು ಯಾರು ಬೇಕಾದರೂ ಉಚಿತವಾಗಿ ಬಳಸ್ಬೋದು. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆ ಈ ರೀತಿ ಇದೆ. ಕಂಪ್ಯೂಟರ್ನಲ್ಲಿ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಪ್ರೋಗ್ರಾಮ್ಗಳನ್ನು ರನ್ ಮಾಡುವ ಆಪರೇಟಿಂಗ್ ಸಿಸ್ಟಮ್ನ ಸಾಮರ್ಥ್ಯವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹಾಡು ಕೇಳುತ್ತಾ ಟೈಪ್ ಮಾಡುವುದು. ಓಕೆ, ಇದು ಎರಡನ್ನೂ ಒಟ್ಟಿಗೆ ನಾವು ಯೂಸ್ ಮಾಡ್ತೀವಿ ಅಂತ ಅಂದರೆ ಈ ರೀತಿ ಆಪರೇಟಿಂಗ್ ಸಿಸ್ಟಮ್ನ ಸಾಮರ್ಥ್ಯವನ್ನು ನಾವು ಮಲ್ಟಿ ಟಾಸ್ಕಿಂಗ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನಾವು ಕಂಪ್ಯೂಟರ್ನಲ್ಲಿ ಒಂದೆಡೆ ಯೂಟ್ಯೂಬ್ನಲ್ಲಿ ಹಾಡು ಪ್ಲೇ ಮಾಡಿ ಇನ್ನೊಂದೆಡೆ ವರ್ಡ್ನಲ್ಲಿ ಟೈಪ್ ಮಾಡುತ್ತಾ ಹಿನ್ನೆಲೆಯಲ್ಲಿ ಫೈಲ್ ಡೌನ್ಲೋಡ್ ಮಾಡಬಹುದು. ಹೀಗೆ ಬಳಕೆದಾರರಿಗೆ ಏಕಕಾಲದಲ್ಲಿ ಅನೇಕ ಅಪ್ಲಿಕೇಶನ್ಗಳ ನಡುವೆ ಕೆಲಸ ಮಾಡಲು ಅನುಕೂಲ ಮಾಡಿಕೊಡುವ ವ್ಯವಸ್ಥೆಯೇ ಮಲ್ಟಿ ಟಾಸ್ಕಿಂಗ್. ಈ ಒಂದು ಮಲ್ಟಿ ಟಾಸ್ಕಿಂಗ್ ವ್ಯವಸ್ಥೆ ಈಗ ಕಂಪ್ಯೂಟ್ರಲ್ಲಿ ಅಷ್ಟೇ ಅಲ್ಲ, ಮೊಬೈಲ್ಗಳಲ್ಲೂ ನಾವು ಯೂಸ್ ಮಾಡ್ಬೋದು. ಸೊ ಯೂಟ್ಯೂಬ್ ಆನ್ ಮಾಡಿಕೊಂಡು ನಾವು ಬೇರೆ ಆ್ಯಪ್ಗಳಲ್ಲಿ ವರ್ಕನ್ನು ಮಾಡ್ಬೋದು ಅಲ್ವಾ. ಸೊ ಇದನ್ನು ನಾವು ಮಲ್ಟಿ ಟಾಸ್ಕಿಂಗ್ ಸಿಸ್ಟಮ್ ಅಂತ ಕರಿತೀವಿ. ನೆಕ್ಸ್ಟ್, PNG ಎಂಬ ಫೈಲ್ ವಿಸ್ತರಣೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್ಸ್. ಈ ಒಂದು ಫೈಲ್ ಎಕ್ಸ್ಟೆನ್ಷನ್ ಏನಿದೆ ಇದು ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಅಂದರೆ ಗ್ರಾಫಿಕ್ಸ್ ಅಂತ ಅಲ್ಲೇ ಕೊಟ್ಟಿದ್ದಾರೆ, ನಿಮಗೆ ಪ್ರಶ್ನೆಯಲ್ಲೇ ಇದೆ. ಹಾಗಾಗಿ ಸರಿಯಾದ ಉತ್ತರ ಇಮೇಜ್ ಅಥವಾ ಚಿತ್ರದ ಫೈಲ್ಗಳಿರುತ್ತಲ್ಲ, ಸೊ ಅದ್ರ ಮುಂದೆ ನೀವು .png ಅಂತ ಇರುತ್ತೆ. ಸೊ ಅದನ್ನು ಗಮನಿಸಿ ನೋಡ್ಬೋದು. ಓಕೆ, ನಿಮಗೆ ನೆಕ್ಸ್ಟ್ ಸೆಷನ್ನಲ್ಲಿ ನಿಮಗೆ ಫೈಲ್ ಎಕ್ಸ್ಟೆನ್ಷನ್ ಯಾವುದಕ್ಕೆ ಯಾವ ಫೈಲ್ ಎಕ್ಸ್ಟೆನ್ಷನನ್ನು ಬಳಸ್ತಾರೆ ಅನ್ನೋದನ್ನು ತಿಳಿಸ್ತೀನಿ. ಈ ಒಂದು ಪ್ರಶ್ನೆಗೆ ವಿವರಣೆಯನ್ನು ನೋಡೋಣ. PNG ಎನ್ನುವುದು ಉತ್ತಮ ಗುಣಮಟ್ಟದ ಚಿತ್ರಗಳನ್ನು ಸೇವ್ ಮಾಡಲು ಬಳಸುವ ಜನಪ್ರಿಯ ಇಮೇಜ್ ಫಾರ್ಮ್ಯಾಟ್ ಆಗಿರುತ್ತೆ. ಲೋಗೋಗಳು ಮತ್ತು ಐಕಾನ್ಗಳನ್ನು ವಿನ್ಯಾಸ ಮಾಡುವಾಗ ಹಿನ್ನೆಲೆಯನ್ನು ಮರೆಮಾಚಲು JPEGಗಿಂತ PNG ಫಾರ್ಮ್ಯಾಟ್ ಹೆಚ್ಚು ಸೂಕ್ತವಾಗಿದೆ. ಓಕೆ, ಸೊ ನೆಕ್ಸ್ಟ್ 23ನೇ ಪ್ರಶ್ನೆ. ಕಂಪ್ಯೂಟರ್ ಮಾನಿಟರ್ ಅಥವಾ TV ಪರದೆಯ ಅಗಲ ಮತ್ತು ಎತ್ತರದ ಅನುಪಾತವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾನೆ. ಸೊ ಕಂಪ್ಯೂಟರ್ ಮಾನಿಟರ್ ಅಥವಾ TV ಪರದೆಯ ಅಗಲ ಮತ್ತು ಎತ್ತರದ ಅನುಪಾತವನ್ನು ನಾವು ಆಸ್ಪೆಕ್ಟ್ ರೇಷಿಯೋ ಅಂತ ಕರಿತೀವಿ. ಓಕೆ, ಸರಿಯಾದ ಉತ್ತರ ಆಪ್ಷನ್ C ಆಗುತ್ತೆ, ಆಸ್ಪೆಕ್ಟ್ ರೇಷಿಯೋ. ವಿವರಣೆಯನ್ನು ನೋಡೋಣ. ಸ್ಕ್ರೀನ್ ಎಷ್ಟು ಅಗಲ ಮತ್ತು ಎಷ್ಟು ಎತ್ತರ ಹೊಂದಿದೆ ಎಂಬ ಭೌತಿಕ ಅಳತೆಯ ಅನುಪಾತವನ್ನು ಇದು ಸೂಚಿಸುತ್ತದೆ. ಉದಾಹರಣೆಗೆ ಯೂಟ್ಯೂಬ್ನ ಲ್ಯಾಂಡ್ಸ್ಕೇಪ್ ವಿಡಿಯೋಗಳು ಮತ್ತು ಆಧುನಿಕ ಟಿವಿಗಳು 16:9 ಅನುಪಾತದಲ್ಲಿರುತ್ತದೆ. ಆದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಶಾರ್ಟ್ಸ್ ವಿಡಿಯೋಗಳು 9:16 ಈ ಒಂದು ಅನುಪಾತದಲ್ಲಿರುತ್ತೆ. ಓಕೆ, ಸೊ ಇದನ್ನು ನಾವು ಆಸ್ಪೆಕ್ಟ್ ರೇಷಿಯೋ ಅಂತ ಕರಿತೀವಿ. ನೆಕ್ಸ್ಟ್ 24ನೇ ಪ್ರಶ್ನೆ. ಕಂಪ್ಯೂಟರ್ ಕಾರ್ಯನಿರ್ವಹಿಸುವಾಗ CPU ಬಿಸಿಯಾಗದಂತೆ ತಡೆಯಲು ಅದರ ಮೇಲೆ ಅಳವಡಿಸಲಾಗುವ ಉಪಕರಣ ಯಾವುದು ಅಂದರೆ ಕೂಲಿಂಗ್ ಫ್ಯಾನ್ ಅಥವಾ ಹೀಟ್ ಸಿಂಕ್. ಈ ಒಂದು ಉಪಕರಣವನ್ನು ಬಳಸಿ ಕಂಪ್ಯೂಟರ್ ಕಾರ್ಯನಿರ್ವಹಿಸುವಾಗ CPU ಬಿಸಿಯಾಗದಂತೆ ತಡೆಯಬಹುದು. ವಿವರಣೆ. ಪ್ರೊಸೆಸರ್ ಲೆಕ್ಕಾಚಾರಗಳನ್ನು ಮಾಡುವಾಗ ಭಾರೀ ಪ್ರಮಾಣದ ಉಷ್ಣಾಂಶ ಉತ್ಪತ್ತಿಯಾಗುತ್ತದೆ. ಇದನ್ನು ನಿಯಂತ್ರಿಸದಿದ್ದರೆ ಪ್ರೊಸೆಸರ್ ಸುಟ್ಟು ಹೋಗಬಹುದು. ಹಾಗಾಗಿ ಮದರ್ಬೋರ್ಡ್ನಲ್ಲಿ ಪ್ರೊಸೆಸರ್ನ ಮೇಲ್ಭಾಗದಲ್ಲಿ ಅಲ್ಯೂಮಿನಿಯಂನ ಹೀಟ್ ಸಿಂಕ್ ಮತ್ತು ಅದರ ಮೇಲೆ ಚಿಕ್ಕ ಕೂಲಿಂಗ್ ಫ್ಯಾನ್ ಅಳವಡಿಸಿ ಬಿಸಿಯನ್ನು ಹೊರಹಾಕಲಾಗುತ್ತದೆ. ಓಕೆ,
ಸೊ ಈಗ ಇದು ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕೊನೆಯ ಪ್ರಶ್ನೆ, ಕಂಪ್ಯೂಟರ್ನ CPU ಒಳಗೆ ಇರುವ ಅತ್ಯಂತ ಚಿಕ್ಕ ಮತ್ತು ಅತ್ಯಂತ ವೇಗದ ಮೆಮೊರಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ರಿಜಿಸ್ಟರ್ಸ್ ಅನ್ನೋದು ಸರಿಯಾದ ಉತ್ತರ. ವಿವರಣೆ, ರಿಜಿಸ್ಟರ್ಗಳು ಪ್ರೊಸೆಸರ್ನ ಒಳಗೆ ನಿರ್ಮಿತವಾಗಿರುವ ಅತ್ಯಂತ ವೇಗದ ಮೆಮೊರಿಯಾಗಿದೆ. ಪ್ರೊಸೆಸರ್ ಗಣಿತದ ಲೆಕ್ಕಾಚಾರಗಳನ್ನು ಮಾಡುವಾಗ ಆ ಕ್ಷಣದ ಡೇಟಾ ಮತ್ತು ಫಲಿತಾಂಶವನ್ನು ಹಿಡಿದಿಟ್ಟುಕೊಳ್ಳಲು ಈ ರಿಜಿಸ್ಟರ್ಗಳನ್ನು ಬಳಸಲಾಗುತ್ತದೆ. ವೇಗದ ಆಧಾರದಲ್ಲಿ ಇದು ಕ್ಯಾಶ್ ಮೆಮೊರಿಗಿಂತಲೂ ಮುಂದಿದೆ ಅಂತ ಹೇಳ್ಬೋದು. ಓಕೆ, ಸೊ ನೋಟ್ ಮಾಡ್ಕೊಳ್ಳಿ ಪ್ರಶ್ನೆಯನ್ನು. ಕಂಪ್ಯೂಟರ್ನ CPU ಒಳಗೆ ಇರುವ ಅತ್ಯಂತ ಚಿಕ್ಕ ಮತ್ತು ಅತ್ಯಂತ ವೇಗದ ಮೆಮೊರಿ ಯಾವುದು ಅಂದರೆ ರಿಜಿಸ್ಟರ್ಸ್ಗಳು. ಓಕೆನಾ. ಸೊ ಇದು ಇವತ್ತಿನ ಪ್ರಮುಖ 25 ಪ್ರಶ್ನೋತ್ತರಗಳಾಗಿತ್ತು. ಸೊ ಮತ್ತೊಂದು ಪ್ರಮುಖವಾದಂತಹ ಸೂಚನೆ, ಬಹಳಷ್ಟು ಜನ ಅಭ್ಯರ್ಥಿಗಳು PDF ಅನ್ನು ಕೊಡಿ ಅಂತ ಕೇಳ್ತಾ ಇದ್ದೀರಿ. ಸೊ ಈಗ ಆಲ್ರೆಡಿ 7 ಸೆಷನ್ಸ್ಗಳಾಗಿದೆ. 7 ಸೆಷನ್ PDFಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಮತ್ತು ನೆಕ್ಸ್ಟ್ ಯಾವೆಲ್ಲ PDFಗಳು ಬೇಕು ಅಂದರೆ ಯಾವೊಂದು ಕ್ಲಾಸ್ ಮಾಡ್ತೀನೋ ಸೊ ಅದನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಇಂಪಾರ್ಟೆಂಟ್ ಎಕ್ಸಾಮ್ಗೆ ರಿಲೇಟೆಡ್ ಆಗಿ ನಿಮಗೆ ಕೆಲವೊಂದಿಷ್ಟು ಲಿಸ್ಟ್ಗಳು ಬೇಕಾಗುತ್ತೆ. ಈ ಫಾರ್ ಎಕ್ಸಾಂಪಲ್ ನಿಮಗೆ ಫೈಲ್ ಎಕ್ಸ್ಟೆನ್ಷನ್ಸ್ ಇರ್ಬೋದು, ಶಾರ್ಟ್ಕಟ್ ಕೀಸ್ ಇರ್ಬೋದು. ಈಗ ಮೊನ್ನೆ ಒಂದು ತರಗತಿ ಮಾಡಿದೆ, ಕಂಪ್ಯೂಟರ್ ಪಿತಾಮಹರುಗಳು, ಅನಂತರ ಯಾರ್ಯಾರು ಫೌಂಡರ್ಸ್ ಇದ್ದಾರೆ. ಸೊ ಅಂತಹ ಲಿಸ್ಟ್ಗಳನ್ನು ರೆಡಿ ಮಾಡಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಿಮಗೆ ನೋಟ್ಸ್ಗಳು ಬೇಕಾದರೆ ನೀವು ನನ್ನ ನಂಬರನ್ನ ಸಂಪರ್ಕಿಸ್ಬೋದು. ನನ್ನ ನಂಬರನ್ನ ನೋಟ್ ಮಾಡ್ಕೊಳ್ಳಿ, 7349292874. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಜಸ್ಟ್ 1 ಸೆಕೆಂಡ್ ವೇಟ್ ಮಾಡಿ. ಸೊ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಪೋಸ್ಟರ್ ಒಂದು ಕ್ರಿಯೇಟ್ ಮಾಡಿ ಟೆಲಿಗ್ರಾಮಲ್ಲಿ ಇವತ್ತು ಹಾಕಿದ್ದೆ. ಬಹಳಷ್ಟು ಜನ ಕಾಂಟ್ಯಾಕ್ಟ್ ಮಾಡಿದ್ರಿ. ಇಲ್ಲಿ ಈ ಒಂದು ಕಂಪ್ಯೂಟರ್ ಸಾಕ್ಷರತೆಯ ನೋಟ್ಸು GPSTR, HSTR ಮತ್ತು PSTR ಎಕ್ಸಾಮ್ಗಳಿಗೆ ಯೂಸ್ ಆಗುತ್ತೆ. ಯೂಟ್ಯೂಬ್ನಲ್ಲಿ ಮಾಡಿದ ತರಗತಿಗಳ PDF ಜೊತೆಗೆ ಪರೀಕ್ಷೆಗೆ ಉಪಯುಕ್ತವಾದ PDFಗಳು ಲಭ್ಯವಿದೆ. ಸೊ ಇದರ ಅಮೌಂಟ್ 150 ಆಗುತ್ತೆ. ನಿಮಗೆ ನೋಟ್ಸ್ ಬೇಕಾದರೆ ಈಗ ಏನು ಕ್ಲಾಸ್ ಮಾಡಿದ್ದೀನಿ ಅದನ್ನು ಬರ್ಕೊಂಡು ನಮಗೆ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಸಮಯ ಇಲ್ಲ ಅನ್ನೋರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಇದನ್ನು ನೀವು ನಿಮ್ಮ ಕಮೆಂಟ್ಸ್ನ ನೋಡಿ ನಾನು ಹೇಳ್ತಾ ಇರುವಂಥದ್ದು. ಬಹಳಷ್ಟು ಜನ PDF ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಇದನ್ನು ನಾನು ಟೆಲಿಗ್ರಾಮಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಶೇರ್ ಮಾಡೋಕ್ಕಾಗಲ್ಲ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಯಾರಿಗೆ ಆಸಕ್ತಿ ಇದೆಯೋ ಅವ್ರು ಮಾತ್ರ ನೀವು ಪರ್ಚೇಸ್ ಮಾಡ್ಬೋದು ನೋಟ್ಸನ್ನು. ತರಗತಿ ಮಾಡಿದ PDF ಕೇಳ್ತಾ ಇರೋರಿಗೆ ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಕಂಪ್ಲೀಟ್ ಸಿಲೆಬಸನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಷ್ಟೊಂದು ಫ್ರೀ ಟೈಮ್ ನನಗೂ ಇಲ್ಲ. ಏನು ತರಗತಿ ಮಾಡ್ತೀನೋ ಆ ಒಂದು PDFಗಳು ನಿಮಗೆ ಸಿಗುತ್ತೆ. ಜೊತೆಗೆ ಎಕ್ಸಾಮ್ ರಿಲೇಟೆಡ್ ಇಂಪಾರ್ಟೆಂಟ್ ನೋಟ್ಸನ್ನು ಕೊಡ್ತೀನಿ. ಓಕೆನಾ. ಸೊ ನಿಮಗೆ ಆಸಕ್ತಿ ಇದ್ದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಫೀಸನ್ನು ಯಾವ ರೀತಿ ಪೇ ಮಾಡಬೇಕು ಅಂದರೆ ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿ ಅದರ ಸ್ಕ್ರೀನ್ಶಾಟನ್ನು ನನಗೆ ವಾಟ್ಸಪ್ಪಿಗೆ ಕಳಿಸಿದರೆ ಈಗೇನು 7 ತರಗತಿಯ PDFಗಳನ್ನು ನಿಮಗೆ ಕಳಿಸ್ತೀನಿ. ನೆಕ್ಸ್ಟ್ ಯಾವ ಕ್ಲಾಸ್ ಮಾಡ್ತೀನೋ ಅದರ ಅಪ್ಡೇಟನ್ನು ನಿಮಗೆ ಅದೇ ದಿನ ಕಳಿಸ್ತಾ ಇರ್ತೀನಿ. ಓಕೆನಾ. ಸೊ ಇದಿಷ್ಟು ಕಂಪ್ಯೂಟರ್ ನೋಟ್ಸ್ ಬಗ್ಗೆ ಕೇಳ್ತಾ ಇರುವಂತಹ ಅಭ್ಯರ್ಥಿಗಳಿಗೆ ನೀಡ್ತಾ ಇರುವಂತಹ ಮಾಹಿತಿಯಾಗಿದೆ. ಓಕೆ, ಸೊ ಇವತ್ತಿನ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.